ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ದಿನದಿಂದ ನನಗೆ ಲೆಂತಿ ವೀಡಿಯೋನ ಹಾಕೋಕ್ಕಾಗಿರಲಿಲ್ಲ. ಕೆಲವರೆಲ್ಲ ನನಗೆ ಮೆಸೇಜ್ ಮತ್ತು ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೆ ಅಂತ ಹೇಳಿ ವೀಡಿಯೋನ ಎಡಿಟ್ ಮಾಡಿ ಹಾಕೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಹಳೆಯ ವೀಡಿಯೋಸ್ ಏನೆಲ್ಲ ಇತ್ತು, ಲೆಂತಿ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲದನ್ನು ಕೂಡ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಕೂಡ ನಮ್ಮ ಆಲೂರಲ್ಲಿ ಮಾರ್ಕೆಟಿಗೆ ಹೋಗಿದ್ದೆ. ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ತರಕಾರಿನ ತೊಗೊಂಡು ಬಂದು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ನಾನು ಇದು ಆಲ್ರೆಡಿ ರೀಲ್ಸ್ ಹಾಕಿದ್ದೀನಿ. ಮೆಂತ್ಯ ಮುದ್ದೆನ ಮಾಡ್ಕೊಂಡಿದ್ದೆ. ನಮಗೆ ಮನೇಲಿ ಕೆಲವೊಂದು ಸತಿ ಮೆಂತ್ಯ ಮುದ್ದೆ ಹಿಟ್ಟನ್ನು ಮಾಡ್ಕೊಳ್ಳೋಕ್ಕೆ ಟೈಮ್ ಇರುತ್ತೆ. ಕೆಲವರಿಗೆ ಕೆಲಸಕ್ಕೆ ಹೋಗ್ತಾ ಇರೋರಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಇದಂತೂ ತುಂಬಾ ಹೆಲ್ದಿ ಆಗಿರೋವಂಥದ್ದು. ನಾನಂತೂ ಚಿಕ್ಕದ್ರಿಂದನೂ ತಿಂದು ಅಭ್ಯಾಸ ಆಗಿದೆ ನನಗೆ, ಅಮ್ಮ ಮಾಡೋರು. ಹಾಗೆಯೇ ನನ್ನ ಮಗಳಿಗೂ ಕೂಡ ತಿನ್ನಿಸ್ತಾ ಇದ್ದೆ. ಇತ್ತೀಚೆಗೆ ಅಷ್ಟೇ ಸ್ವಲ್ಪ ಅಮ್ಮನೂ ಬ್ಯುಸಿ ಆಗಿಬಿಟ್ಟಿದ್ರು ಅಂತ ಹೇಳಿ ಮಾಡೋಕ್ಕಾಗಿರಲಿಲ್ಲ. ಹೀಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದಾಗ ತುಂಬ ಜನದ ರಿವ್ಯೂನ ಕೂಡ ನೋಡಿದ್ದೆ. ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳಿ ತರಿಸ್ಕೊಂಡು ಟ್ರೈ ಮಾಡಿದಾಗ ನಂಗೆ ತುಂಬಾ ಇಷ್ಟ ಆಯಿತು. ಒಂಚೂರು ಕೂಡ ಲಮ್ಸ್ ಆಗದೆ ಇರೋ ರೀತಿ ಮುದ್ದೆ ಬಂದಿತ್ತು. ಹಾಗೆಯೇ ರುಚಿಕರವಾಗಿತ್ತು. ತುಂಬಾ ಹೆಲ್ದಿ ಆಗಿರೋವಂತಹ ಒಂದು ಆಹಾರ. ಹಾಗಾಗಿ ನಾನು ಕೂಡ ಈ ಒಂದು ಮೆಂತ್ಯ ಹಿಟ್ಟನ್ನು ಸಜೆಸ್ಟ್ ಮಾಡಿದೆ. ಆ್ಯಂಡ್ ಕೆಲವರೆಲ್ಲ ಹೇಳ್ತೀರಾ ನೀವು ಸುಮ್ಮನೆ ಪ್ರಮೋಟ್ ಮಾಡಬೇಡಿ ಅಂತ ಹೇಳಿ. ನಾನು ಪರ್ಸ್ನಲಿ ಯಾವ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಗಿರುತ್ತೆ ಅದನ್ನೆಲ್ಲದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಈ ಒಂದು ತವನ ಕೂಡ ಎಲ್ಲಿ ತಗೊಂಡಿದ್ದು ಅಂತ ಕೂಡ ಕೇಳ್ತಾ ಇದ್ರಿ. ನಾನು ಇದನ್ನು ಇಂಡಸ್ ವ್ಯಾಲಿಯಲ್ಲಿ ತಗೊಂಡಿದ್ದು. ಇದನ್ನು ಯಾವ ಥರ ಸೀಸನಿಂಗ್ ಮಾಡ್ತೀರಾ ಅಂತ ಕೇಳಿದ್ರಿ. ನಾನು ಒಂದು ಶಾರ್ಟ್ ರೀಲಲ್ಲಿ ಹಾಕಿದ್ದೀನಿ. ಫಸ್ಟು ನಾನು ಈ ತವನ ತಗೊಂಡಾಗ ನೀಟಾಗಿ ಬಿಸಿನೀರು ಹಾಕಿ ವಾಶ್ ಮಾಡಿಕೊಂಡು ರಾತ್ರಿನೇ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಟಿದ್ದೆ. ಆಮೇಲೆ ಅದನ್ನು ಬೆಳಗ್ಗೆ ಎದ್ದ ಮೇಲೆ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಈ ಥರ ಬಿಸಿ ಆಗೋದು ಅಂದರೆ ಹೊಗೆ ಬರಬೇಕು. ಹೊಗೆ ಬರೋ ತನಕ ಬಿಸಿ ಆದಮೇಲೆ ಮತ್ತೆ ಅದಕ್ಕೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಆಫ್ ಮಾಡಿಕೊಂಡೆ. ಇದೇ ಥರ ಸೇಮ್ ಪ್ರೋಸೆಸ್ನ ನಾವು ಒಂದು 2-3 ಸತಿ ಮಾಡಿಕೊಂಡ್ರೆ ತವ ನೀಟಾಗಿ ಸೀಸ್ನಿಂಗ್ ಆಗಿಬಿಡುತ್ತೆ. ಆಮೇಲೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೆ ಅಲ್ವಾ ತವಕ್ಕೆ, ಅದಕ್ಕೆ ಈರುಳ್ಳಿ ಏನಿರುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಕಪ್ಪಾಗೋ ಥರ. ಅದು ಕೂಡ ಚೆನ್ನಾಗಿ ಸೀಸ್ನಿಂಗ್ ಆಗುತ್ತೆ ಈರುಳ್ಳಿನ ಫ್ರೈ ಮಾಡೋದ್ರಿಂದ. ಹಾಗೆಯೇ ನಾನು ಪ್ಯಾನ್ ಮತ್ತು ಬಾಣಲಿ ತವಾಗೂ ಅದೇ ಪ್ರೋಸೆಸ್ನ ಮಾಡಿಕೊಂಡೆ. ಆ್ಯಂಡ್ ಇದು ಕೆಲವ್ರು ಕೇಳ್ತಾ ಇದ್ರಿ, ಮ್ಯಾಮ್ ಇದು ನಾನು ತೊಗೊಂಡಾಗ ಅದು ಕಲರ್ ಒಂಥರ ರಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ. ನಾವು ಇದನ್ನು ಯೂಸ್ ಮಾಡುವಾಗ ಯಾವಾಗಲೂ ಅಷ್ಟೇ ಆಯಿಲ್ನ ಅಪ್ಲೈ ಮಾಡಿ ಇಟ್ಟಿರಬೇಕು. ನಾನು ಸಾಮಾನ್ಯವಾಗಿ ಸ್ವಲ್ಪನಾದರೂ ಆಯಿಲ್ನ ಅಪ್ಲೈ ಮಾಡಿನೇ ನಾನು ಇದನ್ನು ಇಟ್ಕೊಳ್ತೀನಿ. ಏನಾದರೂ ನೀರು ಬಿದ್ದಾಗ ಆ ಥರ ರಸ್ಟ್ ಕಲರ್ ಬರೋದು ಖಂಡಿತವಾಗ್ಲೂ ಬರುತ್ತೆ. ನಾನು ಇದನ್ನು ಇಂಡಸ್ ವ್ಯಾಲಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದೀನಿ. ನಿಮಗೂ ಬೇಕು ಅಂತ ಅಂದರೆ ನೀವು ಶ್ರೂ ಮೋನಾ ಅಂತ ಹೇಳಿ, ಅಂದರೆ SHRUMONA ಈ ಥರ ಒಂದು ಕೋಡ್ನ ಯೂಸ್ ಮಾಡಿಕೊಂಡು ತೊಗೊಂಡ್ರೆ ನಿಮಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಅದಾದಮೇಲೆ ಲಿಪಿ ಕೂಡ ಸ್ಕೂಲಿಂದ ಬಂದಳು ಅಂತ ಹೇಳಿ ಸಂಜೆ ತಿಂಡಿಗೆ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೆ. ಇದ್ರದ್ದು ರೆಸಿಪಿನ ಕೂಡ ನಾನು ಶೇರ್ ಮಾಡಿದ್ದೀನಿ. 1 ಬೌಲ್ ರಾಗಿ ಹಿಟ್ಟನ್ನು ಹಾಕ್ಕೊಂಡೆ. ಲಿಪಿ ಜೊತೆಲಿರೋದ್ರಿಂದ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕಿತಾಪತಿ ಮಾಡ್ತಾ ಇದ್ಲು. ಹಾಗೆಯೇ 1 ಬೌಲ್ ಚಿರೋಟಿ ರವೆನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1 ಬೌಲ್ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಅದಕ್ಕೆ ಗೋಧಿ ಹಿಟ್ಟು ಬೇಕು ಅಂದರೂ ಕೂಡ ಕೆಲವರು ಮಿಕ್ಸ್ ಮಾಡ್ಕೊಬೋದು. ನಾನಿಲ್ಲಿ ಬರೀ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ. ಕೆಲವರು ಬೇಕು ಅಂತ ಅಂದರೆ ತೆಂಗಿನ ತುರಿನೂ ಕೂಡ ಬಳಸ್ಬೋದು. ಆವಾಗಲೂ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀರು ದೋಸೆ ಹದದಷ್ಟು ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಬೇಕು. ನಿಮಗೇನಾದರೂ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಕನ್ಫ್ಯೂಷನ್ ಆದರೆ ಫಸ್ಟ್ ಒಂದು ದೋಸೆನ ಹಾಕ್ಕೊಳ್ಳಿ ತವ ಮೇಲೆ. ಅದು ಸ್ವಲ್ಪ ರಫ್ ಆಗಿದೆ ಅಂತ ಅನ್ನಿಸ್ದಾಗ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ದೋಸೆನ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ, ಹಾಗೆ ರುಚಿಯಾಗೂ ಕೂಡ ಇರುತ್ತೆ. ನಾನು ಕೂಡ ಅವತ್ತು ದೋಸೆ ತವಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಎಣ್ಣೆನ ಹಚ್ಕೊಂಡು ಅದನ್ನು ಪಳಗಿಸಿಟ್ಕೊಂಡಿದ್ದೆ ಅಲ್ವಾ. ಆಮೇಲೆ ಮತ್ತೆ ಈರುಳ್ಳಿನ ಹಾಕ್ಕೊಂಡು ದೋಸೆನ ಮಾಡಿಕೊಂಡೆ. ದೋಸೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಲಿಪಿ ಹಿಂಸೆ ಕೊಡ್ತಾಯಿದ್ಲು ಅಂತ ಬೈದು ಕಳಿಸ್ದೆ ಅಂತ ಹೇಳಿ ಅವ್ರ ಅಪ್ಪಂಗೆ ಕಂಪ್ಲೇಂಟ್ ಮಾಡಿ, ಮಕ್ಕಳು ಹಾಗೆ ಅಲ್ವಾ, ಅಮ್ಮಂಗೆ ಹೊಡಿಸ್ಬೇಕು ಅಂತ ಆಸೆ. ಅವರಪ್ಪ ಏನಾದರೂ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಠ ಮಾಡ್ತಿರ್ತಾಳೆ. ಹಾಗಾಗಿ ಅವರಪ್ಪ ಬಂದು ನನಗೆ ಹೊಡೆದೆ ಮಗಳೇ, ಹೊಡಿತೀನಿ ಅಂತ ಹೇಳಿದ್ರು. ಸ್ವಲ್ಪ ಅವಳಿಗೆ ನಿದ್ದೆ ಜಾಸ್ತಿ ಆಗಿಬಿಟ್ಟಿತ್ತು.
ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು ಅಂತ ಹೇಳಿ ಅವಳಿಗೂ ಕೂಡ ದೋಸೆನ ತಿನ್ನಿಸಿ ಅವಳನ್ನು ಮಲಗಿಸಿ ನಾನು ದೋಸೆ ಮಾಡ್ಕೊಂಡು ತಿಂತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಕಸಿನ್ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ನನಗೆ ಆಮ್ಲೆಟ್ ಬೇಕು ಮತ್ತು ಎಗ್ ಹಾಕ್ಕೊಡು ಅಂತ ಕೇಳ್ತಿದ್ರು. ನನಗೆ ಹೊಟ್ಟೆ ಹಸಿತಾ ಇದೆ, ನೀವೇ ಹಾಕ್ಕೊಳ್ಳಿ ಅಂತ ಹೇಳಿದಾಗ ಅವರು ಕೂಡ ಬಂದು ಸ್ವಲ್ಪ ಎಗ್ನೆಲ್ಲ ಹಾಕ್ಕೊಳ್ತಾ ಇದ್ದರು. ಆ್ಯಂಡ್ ನಾನು ನನ್ನ ಲೈಫಲ್ಲಿ ಆಗಿರುವಂತಹ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕೆಲವೊಂದು ಮೋಟಿವೇಶನ್ ಬಗ್ಗೆ ಮಾತಾಡೋಣ. ನಿಮಗೇನಾದರೂ ಮೋಟಿವೇಟ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೀವು ಕೆಲವರು ಮೆಸೇಜ್ ಮತ್ತು ಕಮೆಂಟ್ ಹಾಕ್ತಿರ್ತೀರ, ನಾವು ಕೂಡ ಈ ಥರ ಏನಾದರೂ ಬಿಸ್ನೆಸ್ನ ಮಾಡ್ಬೋದಾ, ಸಕ್ಸಸ್ ಆಗ್ತೀವಾ, ಆ್ಯಂಡ್ ನಿಮಗೆ ಆ ಡ್ರೆಸ್ ಚೆನ್ನಾಗಿ ಕಾಣುತ್ತೆ, ನಮಗೆ ಚೆನ್ನಾಗಿ ಕಾಣಲ್ಲ, ನಿಮಗೆ ಆ ಇಯರಿಂಗ್ ಚೆನ್ನಾಗಿ ಕಾಣುತ್ತೆ, ಈ ಥರದ್ದೆಲ್ಲ ಮೆಸೇಜಸ್. ಆ್ಯಂಡ್ ನೀವು ಕೂಡ ತುಂಬಾ ಹ್ಯಾಪಿಯಾಗಿದ್ದೀರಾ, ನಿಮಗೆ ಯಾವುದೇ ರೀತಿ ಕಷ್ಟ ಇಲ್ಲ, ನಿಮಗೆ ಏನೇನೋ ಹೇಳ್ತಾ ಇರ್ತೀರಾ ಮೆಸೇಜ್ ಆ್ಯಂಡ್ ಕಮೆಂಟಲ್ಲಿ. ಮನುಷ್ಯ ಅಂತ ಅಂದಮೇಲೆ ಎಲ್ಲರೂ ಜೀವನದಲ್ಲೂ ಆರೋಗ್ಯ, ಸುಖ, ದುಃಖ ಎಲ್ಲದೂ ಕೂಡ ಏರುಪೇರು ಆಗ್ತಾನೆ ಇರುತ್ತೆ ಅಲ್ವಾ. ಅದೇ ಥರ ನಾವು ವಿಡಿಯೋ ಮಾಡುವಾಗ ಇವಾಗ ನಮ್ಮ ಮನೇಲಿ ಆಗೋವಂತಹ ಕಷ್ಟಗಳನ್ನ ಆಗಿರ್ಬೋದು, ಜಗಳಗಳನ್ನ ಆಗಿರ್ಬೋದು ನಾವು ವಿಡಿಯೋ ಮಾಡಿ ಹಾಕಲ್ಲ ಅಲ್ವಾ. ನಾವು ಯಾವಾಗ ಹ್ಯಾಪಿ ಟೈಮಲ್ಲಿ ಇರ್ತೀವಿ ಅದನ್ನು ಮಾತ್ರ ನಾವು ವಿಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ. ಅದನ್ನು ನೋಡಿ ನಾವು ತುಂಬಾ ಸುಖವಾಗಿದ್ದೀವಿ, ನಮಗೆ ಸ್ವಲ್ಪ ಕಷ್ಟನೇ ಇಲ್ಲ, ನಾವು ಜಗಳ ಆಡಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಎಲ್ಲರೂ ಮನೆ, ಸಂಸಾರ, ಜೀವನ ಅಂತ ಅಂದಮೇಲೆ ಎಲ್ಲರೂ ಮನೆಯಲ್ಲೂ ಎಲ್ಲ ಥರದ ಸಮಸ್ಯೆಗಳು ಇರುತ್ತೆ, ಕಷ್ಟಗಳಿರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಅದನ್ನೆಲ್ಲದನ್ನು ನಾವು ದಾಟಿ ಅದರಿಂದ ಹೊಂದ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರು ಎಲ್ಲರ ಮುಂದೆನೂ ನಾವು ಖುಷಿಯಾಗಿ ಜೀವನ ಮಾಡೋದನ್ನೇ ಜೀವನ ಅಂತ ಹೇಳ್ತೀವಿ. ಎಲ್ರಿಗೂ ಕಷ್ಟ ಇರುತ್ತೆ, ಬಟ್ ಆ ಕಷ್ಟನ ನಾವು ಮರೆತು ಯಾವಾಗಲೂ ಖುಷಿಯಾಗಿ ಇದ್ದಷ್ಟು ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ, ನನಗೆ ಕೆಲವೊಂದು ಸತಿ ಬೇಜಾರಿರುತ್ತೆ, ಖುಷಿ ಇರುತ್ತೆ, ದುಃಖ ಇರುತ್ತೆ, ಹೆಲ್ತ್ ಸರಿ ಇರಲ್ಲ. ಆದರೂ ಕೂಡ ನನಗೆ ವಿಡಿಯೋ ಮಾಡುವಾಗ ನಾನು ಹತ್ಕೊಂಡು ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ನಾನು ಕೂಡ ಖುಷಿಯಾಗಿಯೇ ವಿಡಿಯೋ ಮಾಡ್ತೀನಿ, ಖುಷಿಯಾಗಿಯೇ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಯಾವಾಗಲೂ ನಾನು ಜಾಸ್ತಿ ಬೇರೆ ಒಂದು ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋದು, ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಮಾಡಬೇಕಾಗಿರುವಂತಹ ಕೆಲಸನ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೀವು ಅಷ್ಟೇ, ಮನೆ ಅಂದಮೇಲೆ ಜಗಳ ಇರುತ್ತೆ, ಖುಷಿ ಇರುತ್ತೆ, ದುಃಖ ಇರುತ್ತೆ, ಬೇಜಾರಿರುತ್ತೆ, ಅದೆಲ್ಲದನ್ನು ಕೂಡ ನೀವು ಸೈಡಿಗಿಟ್ಟು ನಿಮ್ಮ ಒಂದು ಲೈಫಲ್ಲಿ ಏನು ಗುರಿ ಇರುತ್ತೆ, ಏನನ್ನ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾವಾಗಲೂ ಅಷ್ಟೇ, ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ ಇದ್ದಷ್ಟು ಕೂಡ ನಾವು ಹ್ಯಾಪಿಯಾಗಿರ್ತೀವಿ ಆ್ಯಂಡ್ ನಮಗೂ ಕೂಡ ಒಂದು ಖುಷಿ ಇರುತ್ತೆ. ಇವಾಗ ನೀವೇ ಆಗಿರ್ಬೋದು, ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂತ ಹೊರಟ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಬೇಡಿ. ಆಗುತ್ತೆ, ಯಾಕಾಗಲ್ಲ. ಮನ್ಸು ಮಾಡಿದ್ರೆ ಎಲ್ಲರೂ ಎಲ್ಲ ಕೆಲಸನೂ ಮಾಡ್ಬೋದು, ಎಲ್ಲದರಲ್ಲೂ ಕೂಡ ಸಕ್ಸಸ್ ಆಗ್ಬೋದು. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಮಾಡುವಾಗ ತುಂಬಾ ಕಷ್ಟ, ಇದು ನನ್ನ ಕೈಲಿ ಆಗಲ್ಲ ಅಂತ ಅನಿಸುತ್ತೆ. ಒಂದು ಸತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ತುಂಬಾ ಈಸಿಯಾಗಿ ನಾವು ಅದನ್ನು ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇವಾಗ ನಮಗೆ ಚಳಿ ಅನ್ನಿಸ್ತಾ ಇರುತ್ತೆ, ಸಮುದ್ರಕ್ಕೆ ಇಳಿಯೋ ತನಕ ಚಳಿ, ಇಳಿದಾದ್ಮೇಲೆ ಅದ್ರ ಚಳಿ ಗೊತ್ತಾಗಲ್ಲ ಅಂತಾರಲ್ವ. ಹಾಗೇ ನೀವು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂತ ಅಂದರೆ ಖುಷಿಯಿಂದ, ಶ್ರದ್ಧೆಯಿಂದ, ನೀವು ನಂಬುವಂತಹ ದೇವ್ರನ್ನ ನೆನೆಸ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ನಾನು ಕೂಡ ಅದೇನೇ ಮಾಡಿರೋದು. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ವಿಡಿಯೋನ ಸ್ಟಾರ್ಟ್ ಮಾಡುವಾಗ ನಾನು ರೀಚ್ ಆಗ್ತೀನಿ, ಇಷ್ಟು ಚೆನ್ನಾಗಿ ನನಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ, ಚೆನ್ನಾಗಿ ವ್ಯೂಸ್ ಹೋಗುತ್ತೆ ಅಂತ ನಾನು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನಾನು ಸ್ಟಾರ್ಟ್ ಮಾಡುವಾಗ ನನಗೆ ತುಂಬಾ ಭಯ ಇತ್ತು. ಅಯ್ಯೋ, ಹೇಗೆ ಸೊಸೈಟಿನ ಫೇಸ್ ಮಾಡೋದು, ನೆಗೆಟಿವಿಟಿ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ, ನಾನು ಮುಖನ ಹೇಗೆ ರಿವೀಲ್ ಮಾಡಿ ವಿಡಿಯೋ ಮಾಡೋದು, ಪ್ರತಿಯೊಂದು ಕೂಡ ನಾನು ಹೆದರ್ಕೊಂಡೇ ಸ್ಟಾರ್ಟ್ ಮಾಡಿದೆ. ಬಟ್ ಒಂದು 10 ವಿಡಿಯೋ ಮಾಡಿದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಅದೇ ಥರ ನೀವು ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಕೆಲಸ ಆಗಿರ್ಬೋದು ಮಾಡುವಾಗ ಕಷ್ಟ ಆಗುತ್ತೆ, ಬಟ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತೀರಾ. ಆ್ಯಂಡ್ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದೆ ಅಲ್ವಾ ನಿಮ್ಮ ಜೊತೆ. ನಾನು ಲೆಕ್ಚರ್ ಆಗಿ ವರ್ಕ್ ಮಾಡೋಕ್ಕೆ ಹೋದ ಫಸ್ಟ್ ಡೇ ನನಗೆ ಯಾವ ಥರ ಟೀಚ್ ಮಾಡಬೇಕು ಆ್ಯಂಡ್ ಮಕ್ಕಳ ಜೊತೆ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಆ ಥರದ್ದೆಲ್ಲ ಏನೂ ನನಗೆ ಐಡಿಯಾನೇ ಇರಲಿಲ್ಲ. ತುಂಬ ಹೆದರಿಕೆ ಆಗ್ತಾಯಿತ್ತು ನನಗೆ. ನಾನು ಟೀಚ್ ಮಾಡೋದು ಕರೆಕ್ಟಾಗಿ ಮಾಡ್ತಿದ್ದೀನೋ ಅಥವಾ ರಾಂಗಾಗಿ ಮಾಡ್ತಿದ್ದೀನೋ ಅಂತೆಲ್ಲ ಭಯ ಆಗ್ತಾಯಿತ್ತು. ಬಟ್ ನಾನು ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಕಾನ್ಫಿಡೆಂಟಾಗಿ ಮಾಡ್ತಾಯಿದ್ದೀನಿ, ಸ್ಟೂಡೆಂಟ್ಸ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಈ ಥರ ಎಲ್ಲ ನನಗೆ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಯಿತು. ಹಾಗೆ ನನ್ನ ಕೆರಿಯರ್ನ ಕೂಡ ಅದರಲ್ಲೇ ಸ್ಟಾರ್ಟ್ ಮಾಡಿಕೊಂಡು ಟೀಚಿಂಗ್ ಮಾಡಿ ಆದಮೇಲೆ ನಾವು ಹಾಸನಿಗೆ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ ಆಲೂರಿಗೆ ಶಿಫ್ಟ್ ಆದಮೇಲೆ ಅಂತ ಹೇಳಿ ನಾನು ಜಾಬ್ ಬೇಡ, ಲಿಪಿ ಕೂಡ ದೊಡ್ಡವಳಾಗ್ತಾ ಇದ್ದಾಳೆ, ಅವಳನ್ನ ಕೂಡ ಚೆನ್ನಾಗಿ ನೋಡ್ಕೊಬೇಕು, ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೇಳಿ ನನ್ನ ಒಂದು ಪರ್ಸ್ನಲ್
ಪ್ರೈವೇಸಿಗೋಸ್ಕರ ನಾನು ಆ ಜಾಬ್ನ ಕ್ವಿಟ್ ಮಾಡಿ ಮನೇಲಿ ಆರಾಮಾಗಿದ್ದೆ. ನೀವು ಕೂಡ ಅಷ್ಟೇ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಬಿಸ್ನೆಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಡಿಸಿಷನ್ ಆಗಿರ್ಬೋದು, ಅದನ್ನು ತಗೊಳ್ಳೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಯೋಚನೆ ಮಾಡಿ ತಗೊಳ್ಳಿ. ದೇವ್ರು ನಿಮಗೂ ಕೂಡ ಯೋಚನೆ ಮಾಡುವಂತಹ ಶಕ್ತಿನ ಕೊಟ್ಟಿರ್ತಾನೆ. ಅದನ್ನು ಉಪಯೋಗಿಸ್ಕೊಂಡು ಡಿಸಿಷನ್ನ ತಗೊಳ್ಳಿ. ಒಂದು ಸಲ ಡಿಸಿಷನ್ನ ತಗೊಂಡ್ಮೇಲೆ ಅಯ್ಯೋ ನಾನು ಈ ಥರ ಮಾಡಬಾರ್ದಿತ್ತು, ನಾನು ಯಾಕೆ ಮಾಡಿದೆ ಅಂತ ನೀವು ಗಿಲ್ಟ್ ಕಾಡದೇ ಇರೋ ಥರ ಲೈಫಲ್ಲಿ ಡಿಸಿಷನ್ ತಗೊಂಡು ನೀವು ಮಾಡುವಂತಹ ಕೆಲಸನ ಮಾಡಿ. ಯಾಕೆ ಅಂತ ಅಂದರೆ ತುಂಬ ಸಲ ನಾವು ಮಿಸ್ಟೇಕ್ಸ್ನ ಮಾಡಿರ್ತೀವಿ. ಅಯ್ಯೋ ಹಿಂಗೆ ಮಾಡಬಾರ್ದಿತ್ತು, ಹಿಂಗೆ ಮಾಡ್ಬೋದಿತ್ತು ಅಂತ ಹೇಳಿ ಕೆಲವೊಂದು ಅನುಭವಗಳು, ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು ಏನಾಗಿರುತ್ತೆ ಅದರಿಂದ ನಾವು ಜೀವನದಲ್ಲಿ ತುಂಬ ಪಾಠ ಕಲ್ತಿರ್ತೀವಿ. ಅದನ್ನು ಯೋಚನೆ ಮಾಡಿಕೊಂಡು ನೀವು ಕೂಡ ಡೆಸಿಷನ್ನ ತಗೊಂಡು ಲೈಫಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಕೂಡ ನಿಮಗೆ ಕಳುಲೆ ರೆಸಿಪಿನ ರೀಲ್ಸಲ್ಲಿ ಅಂದರೆ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೆ. ನಾನು ಕಳುಲೆ ನಮ್ಮ ಅತ್ತಿಗೆ ತಗೊಂಡು ಬಂದು ಕೊಟ್ಟಿದ್ರು ಅಂತ ಹೇಳಿ ಅದನ್ನು ಬೆಳಗ್ಗೆ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. ನೀರಲ್ಲಿ ನೆನೆಸಿಟ್ಟಾದಮೇಲೆ ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ನೀರೊಳಗಡೆ ಹಾಕಿಡಬೇಕು. ಅಷ್ಟರಲ್ಲಿ ನನ್ನ ಮಗಳು ಬರೋದು, ಸುಮ್ಮನೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಲ್ವ, ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಮಾಡಬೇಕು ಅವಳಿಗೆ. ಅಂದರೆ ಅವಳು ಮಾಡ್ತಾ ಇರೋವಂತಹ ವರ್ಕ್ ಏನಿದೆ ಅದನ್ನು ಕೂಡ ಅವಳು ಪ್ರೆಸೆಂಟ್ ಮಾಡಬೇಕು ನನ್ನ ವಿಡಿಯೋದಲ್ಲಿ ಅನ್ನೋ ಥರ ಅವಳು ಇಷ್ಟಪಡ್ತಾಳೆ. ಇದೆಲ್ಲ ನಮ್ಮ ಕಡೆ ಮಾಡುವಂತಹ ಸ್ಪೆಷಲ್ ಅಡುಗೆಗಳು. ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ, ಕೆಲವೊಬ್ಬರಿಗೆ ಐಡಿಯಾ ಇರೋದಿಲ್ಲ. ಯಾಕೆ ಅಂದರೆ ನಮಗೂ ಕೂಡ ಕೆಲವು ಒಂದು ಊರುಗಳಲ್ಲಿ ಮಾಡುವಂತಹ, ಜಿಲ್ಲೆಗಳಲ್ಲಿ ಮಾಡುವಂತಹ ಅಡುಗೆಗಳ ಬಗ್ಗೆ ಯಾವ ರೀತಿ ಐಡಿಯಾ ಇರೋದಿಲ್ಲ, ಅದೇ ರೀತಿ ನಿಮಗೂ ಕೂಡ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಇದನ್ನು ಬಿದಿರು ಕಳಲೆ ಅಂತ ಹೇಳ್ತಾರೆ, ತುಂಬ ಎಳೆದಿರುತ್ತೆ ಅಲ್ವಾ. ಅದನ್ನು ನಮ್ಮ ಅತ್ತಿಗೆ ನನಗೆ ತಗೊಂಡು ಬಂದು ಕೊಟ್ಟಿದ್ರು. ಸರಿ ಅಂತ ಹೇಳಿ ಅದ್ರ ಫಸ್ಟ್ ಲೇಯರ್ ಏನಿರುತ್ತೆ ಆ ಒಂದು ಫಸ್ಟ್ ಲೇಯರ್ ಸ್ವಲ್ಪ ಬಲ್ತಿರುತ್ತೆ. ಹಾಗಾಗಿ ಅದೆಲ್ಲದನ್ನು ಕೂಡ ನಾನು ನೀಟಾಗಿ ತೆಗ್ಕೊಂಡೆ. ನೀಟಾಗಿ ತೆಗೆದು ಆದಮೇಲೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಲ್ವಾ, ಸೊ ನನ್ನ ಮಗಳಿಗೆ ಅದನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ, ಹಾಗಾಗಿ ಮಧ್ಯ ಮಧ್ಯ ಬರ್ತಾಯಿದ್ಲು ಅಷ್ಟೇ. ಫಸ್ಟ್ ಲೇಯರ್ನೆಲ್ಲ ತೆಗ್ದಾದ್ಮೇಲೆ ಈ ಥರ ಚಿಕ್ಕದಾಗಿ ರಿಂಗ್ ಥರ ಕಟ್ ಮಾಡಿಕೊಂಡೆ. ನಾನು ಇದನ್ನು ಇವಾಗ ಮಧ್ಯಕ್ಕೆ 2 ಪೀಸ್ ಮಾಡ್ತೀನಲ್ವ, ಆ ಥರ ಮಾಡಿಬಿಟ್ಟು ಕಡಲೆಕಾಳನ್ನ ನೆನೆಸಿ ಕೆಲವರು ಅದನ್ನು ಸಾಂಬಾರು ಮಾಡ್ತಾರೆ, ಅಥವಾ ಹಸಿ ಕಾಳು ಏನಿರುತ್ತೆ ಅದನ್ನು ಹಾಕಿ ಕೂಡ ಸಾಂಬಾರು ಮಾಡ್ತಾರೆ. ಇಲ್ಲ ಅಂತ ಅಂದರೆ ರೊಟ್ಟಿಗೆ ಗೊಜ್ಜು ಅನ್ನೋ ಥರನೂ ಕೂಡ ಮಾಡ್ಕೊಳ್ತಾರೆ. ಬಟ್ ನನಗೆ ಕಳುಲೆ ಜಾಸ್ತಿ ಸಿಕ್ಕಿರಲಿಲ್ಲ, ಸಿಕ್ಕಿದ್ದು 2 ಕಳಲೆ ಪೀಸು. ಹಾಗಾಗಿ ನನಗೆ ರೊಟ್ಟಿಗೆ ಉಡಿ ಪಲ್ಯ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಉಡಿ ಪಲ್ಯನ ಮಾಡ್ಕೊಂಡಿದ್ದೆ. ಕಳುಲೆನ ಕಹಿ ಅಂತ ಹೇಳ್ತಾರೆ, ವಿಷ, ಇದನ್ನು ಡೈರೆಕ್ಟಾಗಿ ತಿನ್ನಬಾರ್ದು, ತಿಂದರೆ ಸತ್ತೋಗ್ಬಿಡ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಾನು ಬೆಳಗ್ಗೆನೇ ನೆನೆಸಿಟ್ಕೊಂಡಿರುವಂತಹ ಕಳುಲೆನ ರಾತ್ರಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು 3-4 ಸತಿ ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೊಬೇಕು. ಯಾಕೆ ಅಂತ ಅಂದರೆ ಅದರಲ್ಲಿರುವಂತಹ ಕಹಿ ಅಂಶ ಏನಿದೆ ಅದು ಕಂಪ್ಲೀಟಾಗಿ ನೀರಲ್ಲೇ ಹೋಗಬೇಕು ಅಂತ ಹೇಳ್ತಾರೆ. ನಾನು ಕೂಡ ಹೀಗೆ ಅಮ್ಮ ಮತ್ತು ನಮ್ಮ ಅತ್ತಿಗೆ ಈ ಥರ ಬೇರೆಯವ್ರ ಹತ್ರ ದೊಡ್ಡವರಿಂದನೇ ಕೂಡ ಕಲ್ತ್ಕೊಂಡು ಈ ಒಂದು ಅಡುಗೆನ ಮಾಡ್ತಿದ್ದೆ. ಇದನ್ನು ಚೆನ್ನಾಗಿ ತೊಳೆದೇ ತಿಂದರೆ ಮಾತ್ರ ನಿಜವಾಗ್ಲೂ ಹೆಲ್ತಿಗೆ ಒಳ್ಳೆಯದಲ್ಲ. ನಿಮಗೇನಾದರೂ ಯಾರಿಗಾದರೂ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ. ಆ್ಯಂಡ್ ದೊಡ್ಡವರೆಲ್ಲ ಹೇಳ್ತಾ ಇದ್ರು ಕಳುಲೆನ ವರ್ಷಕ್ಕೆ 1 ಸತಿ ತಿನ್ನಲೇಬೇಕು ಅಂತ ಹೇಳಿ, ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ. ಮತ್ತು ತುಂಬಾ ಹೀಟ್ ಕೂಡ ಇರುತ್ತೆ ಇದು. ನಾನು ರಾತ್ರಿನೇ ಚೆನ್ನಾಗಿ ತೊಳೆದು ಅದನ್ನು 4 ಸತಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಮಾಮೂಲಿ ನನ್ನ ಕೆಲಸ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಆ ಕಳುಲೆ ಏನು ರಾತ್ರಿ ನೆನೆಸಿಟ್ಟಿದ್ದೆ ಅದನ್ನು ಒಂದು 3-4 ಸತಿ ಮತ್ತೆ ತೊಳ್ಕೊಂಡೆ. ಒಂದು 5-6 ಸತಿ ತೊಳೆದ್ರೂ ಒಳ್ಳೆಯದೇ. ಮತ್ತೆ ಚೆನ್ನಾಗಿ ತೊಳ್ಕೊಂಡು ಅದನ್ನು 1 ಪೀಸ್ ಬಾಯಿಗೆ ತಿಂದು ನೋಡಿದೆ ನಾನು. ತಿಂದಾಗ ಅದೇನಾದರೂ ಕಹಿ ಇದ್ದರೆ ಪಲ್ಯನ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕಳುಲೆ ತುಂಬ ಎಳೆದಾಗಿರೋದ್ರಿಂದ ಕಹಿ ಏನಿರಲಿಲ್ಲ ಅಂತ ಹೇಳಿ ನಾನು ಅದನ್ನು ಚೆನ್ನಾಗಿ ಮತ್ತೆ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕಿದೆ. ರಾತ್ರಿಯೇ ನಾನು ಸ್ವಲ್ಪ ಕಡಲೆಕಾಳು ಮತ್ತು ಬಟಾಣಿ ಕಾಳನ್ನ ನಾನು ನೆನೆಸಿಟ್ಕೊಂಡಿದ್ದೆ. ಒಂದೊಂದು ಸತಿ ವೀಡಿಯೋ ಮಾಡುವಾಗ ಕೆಲವೊಂದು ನೆನೆಸಿಟ್ಕೊಳ್ಳೋ ಅಂಥದ್ದು ಅದೆಲ್ಲ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಮರ್ತೇ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಕ್ಲಿಪ್ಪಿಂಗ್ನ ನಾನು ರಾತ್ರಿ ಆ್ಯಡ್ ಮಾಡಿಲ್ಲ. ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳು, ಸ್ವಲ್ಪ ಬಟಾಣಿ ಕಾಳು ಮತ್ತು ಕಳುಲೆನ ಹಾಕಿ ರುಚಿಗೆ ಎಷ್ಟು ಬೇಕು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ನಾನು ಇದನ್ನು 3-4 ವಿಷಲ್ಲು ಕೂಗಿಸ್ಕೊಂಡಿದ್ದೆ.
ಆ್ಯಂಡ್ ಕೆಲವ್ರು ಕಮೆಂಟ್ ಕೂಡ ಮಾಡಿದ್ರಿ, ಕಳುಲೆನ ನೀವು ಈ ಥರ ರಸನ ತೆಗೆದ್ರೆ ನಿಮಗೆ ಏನು ಸಿಗುತ್ತೆ, ಅದರಲ್ಲಿ ಹೆಲ್ದಿಯಾಗಿ ಏನೂ ಇರೋದಿಲ್ಲ, ಅದ್ರ ಸಾರಾಂಶ ಎಲ್ಲ ರಸದಲ್ಲೇ ಹೋಗಿಬಿಡುತ್ತೆ ಅಂತ ಹೇಳಿ. ಆ ಕಳುಲೆ ನಾನು ಹೇಳಿದೆ ಅಲ್ವಾ, ಕಹಿ ಅಂಶ ಇರುತ್ತೆ ಅಲ್ವಾ, ಆ ಕಹಿ ಅಂಶ ಎಲ್ಲ ರಸದಲ್ಲಿ ಬಿಟ್ಟಿರುತ್ತೆ. ಹಾಗಾಗಿ ಆ ಒಂದು ರಸನ ಯಾರು ಕೂಡ ಉಪಯೋಗಿಸೋದಿಲ್ಲ, ಚೆಲ್ಬಿಡ್ತಾರೆ. ಸೊ ನಾನು ಕೂಡ ಅದೇ ಮೆಥಡಲ್ಲೇ ಮಾಡಿದ್ದೀನಿ. ನನಗೂ ಇದ್ರ ಬಗ್ಗೆ ಅಷ್ಟೊಂದು ಅನುಭವ ಇಲ್ಲ, ನನಗೂ ಹೀಗೆ ಯಾರ ಹತ್ರನಾದರೂ ಕಲ್ತ್ಕೊಂಡಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ರೊಟ್ಟಿ ಮಾಡಿದ್ರೇ ಚಂದ ಅಂತ ಹೇಳಿ ಬೆಳಗ್ಗೆ ರೊಟ್ಟಿಗೆ ಅಂತ ಹೇಳಿ ಬಿಸಿಯಾಗಿ ಸ್ವಲ್ಪ ರೈಸ್ನ ಮಾಡ್ಕೊಂಡಿದ್ದೆ. ನಾವೆಲ್ಲ ಈ ಕಡೆ ಎಲ್ಲ ಅನ್ನದಲ್ಲೇ ರೊಟ್ಟಿ ಮಾಡಿ ಅಭ್ಯಾಸ. ಕೆಲವರೆಲ್ಲ ಹಾಗೆ ಅಕ್ಕಿ ಹಿಟ್ಟಿಗೆ ಬಿಸಿನೀರು ಹಾಕ್ಕೊಂಡು ಎಲ್ಲ ಮಾಡ್ತಾರಲ್ವ, ಆ ಥರ ನನಗೆ ಯಾವತ್ತೂ ಮಾಡೋಕ್ಕೆ ಬರಲ್ಲ. ರೈಸ್ ಏನಾದರೂ ರಾತ್ರಿ ಖಾಲಿ ಆಗಿದ್ದರೆ ನಾನು ಬೆಳಗ್ಗೆನೇ ರೈಸ್ನ ಮಾಡಿಕೊಂಡು ರೊಟ್ಟಿ ಮಾಡ್ತೀನಿ. ಕಡಲೆ ಪಲ್ಯಕ್ಕೆ ರೊಟ್ಟಿನೇ ಬೆಸ್ಟ್ ಕಾಂಬಿನೇಷನ್ ನಮ್ಮ ಕಡೆ ಎಲ್ಲ. ಸರಿ ಅಂತ ಹೇಳಿ ರೊಟ್ಟಿ ಮಷಿನ್ನು ಕೂಡ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೂ ಸ್ವಲ್ಪ ಆಯಿಲ್ನೆಲ್ಲ ಅಪ್ಲೈ ಮಾಡಿಕೊಂಡೆ. ಆ್ಯಂಡ್ ರೊಟ್ಟಿ ಮಷಿನ್ನ ನಾನು ಎಲ್ಲಿ ತೊಗೊಂಡೆ ಅಂತ ಹೇಳಿ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ನನಗೂ ಕೂಡ ಎಲ್ರಿಗೂ ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾನು ವ್ಲಾಗ್ ಹಾಕಿದ್ದೀನಲ್ವ ಅದರಲ್ಲಿ ಚೆಕ್ ಮಾಡಿ. ಕಡಲೆ ಬೆಂದಾದಮೇಲೆ ಬೆಂದಿದೆಯಾ ಅಂತ ಹೇಳಿ ನೋಡಿದೆ. ನನಗೆ ಅದನ್ನ ಟೇಸ್ಟ್ ಮಾಡಿದಾಗ ನಂಗೆ ತುಂಬ ಇಷ್ಟ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಪಲ್ಯ ಮಾಡೋಣ ಅಂತ ಫಸ್ಟ್ ಅದು ನೀರೇನಿತ್ತು ಅದನ್ನೆಲ್ಲ ಹೊರಗಡೆ ಹಾಕ್ಬಿಡೋಣ ಅಂತ ಹೇಳಿ ಈ ಥರ ಸ್ಟೈನರ್ಗೆ ಹಾಕಿಟ್ಕೊಂಡೆ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಬೆಳಗ್ಗೆ ಸ್ವಲ್ಪ ಟೈಮ್ ಆಗಿರೋದ್ರಿಂದ ನನಗೆ ನೀಟಾಗಿ 1 by 1 ಪ್ರೋಸೆಸ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಮಾಡಬೇಕು ಆ್ಯಂಡ್ ಬ್ಯುಸಿ ಇದ್ದೆ, ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಫಸ್ಟು ಏನೇನೋ ಹಾಕ್ಬಿಟ್ಟಿದ್ದೀನಿ. ಈರುಳ್ಳಿ, ಮೆಣಸಿಕಾಯಿ, ಕರಿಬೇವು ಫಸ್ಟ್ ಹಾಕಬೇಕಿತ್ತು, ಬೆಳ್ಳುಳ್ಳಿ ಫಸ್ಟ್ ಹಾಕಬೇಕಿತ್ತು, ಬಟ್ ಹಂಗೆ ಹಾಕೋಕ್ಕಾಗಲಿಲ್ಲ. ಎಲ್ಲ ಒಟ್ಟಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈ ಥರ ಕಳುಲೆ ಏನು ಬೇಯಿಸಿ ಇಟ್ಕೊಂಡಿರ್ತೀರ ಕಳುಲೆ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕಾಯಿ ತುರಿನ ನನಗೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಕಡಲೆ ಪಲ್ಯಕ್ಕೆ ರುಚಿ ಜಾಸ್ತಿ ಅಂತ ಹೇಳ್ಬಿಟ್ಟು ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಸಿಮ್ಮಲ್ಲಿಟ್ಟರೆ ರುಚಿಯಾಗಿರುವಂತಹ ಕಡಲೆ ಪಲ್ಯ ರೆಡಿ ಆಗುತ್ತೆ. ಆ್ಯಂಡ್ ಇದಕ್ಕೆ ನಾವು ಯಾವುದೇ ರೀತಿ ಟೊಮೊಟೊ ಆಗಿರ್ಬೋದು, ನಿಂಬೆ ಹಣ್ಣನ್ನು ಬಳಸಲ್ಲ, ಯಾಕೆಂದರೆ ಕಡಲೆಯಲ್ಲಿ ಸ್ವಲ್ಪ ಹುಳಿ ಅಂಶ ಕೂಡ ಇರುತ್ತೆ. ಹಾಗಾಗಿ ಸೊ ನಿಮಗೇನಾದರೂ ಮಾರ್ಕೆಟಲ್ಲಿ ಕಡಲೆ ಸಿಕ್ಕಿದ್ರೆ ನೀವು ಕಡಲೆ ಪಲ್ಯನ ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾನು ಕೂಡ ಬಿಸಿ ಬಿಸಿಯಾಗಿರುವಂತಹ ರೊಟ್ಟಿ ಮತ್ತು ಕಡಲೆ ಪಲ್ಯನ ಮಾಡಿಕೊಂಡು ತಿಂದಾದಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಅಂತ ಹೇಳಿ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಇದಿಷ್ಟು ನನ್ನ ಅಡುಗೆಯ ವ್ಲಾಗ್ ಆಗಿತ್ತು. ಆ್ಯಂಡ್ ನಾನು ಇನ್ನೂ 1-2 ಮೋಟಿವೇಶನ್ ಟಾಕ್ಸ್ ಹೇಳಬೇಕು, ನನ್ನ ಒಂದು ಟಿಪ್ಸ್ನ ಶೇರ್ ಮಾಡಬೇಕು ಅಂತ ಅಂದರೆ, ನೀವು ಮಾಡುವಂತಹ ಕೆಲಸದಲ್ಲಿ ನೀವು ನಂಬಿಕೆನ ಯಾವತ್ತೂ ಕಳ್ಕೊಬೇಡಿ. ನಂಬಿಕೆನ ಕಳ್ಕೊಂಡಾಗ ನಿಮಗೆ ನೀವು ಮಾಡುವಂತಹ ಕೆಲಸದ ಮೇಲೆ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ, ಹಾಗೆಯೇ ಭಯ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನೀವು ಮಾಡುವಂತಹ ಕೆಲಸನ ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಆ್ಯಂಡ್ ಸಾಮಾನ್ಯವಾಗಿ ಹೆಣ್ಮಕ್ಳು ನಾವುಗಳು ಈ ವಿಷಯಕ್ಕೆ ಸ್ವಲ್ಪ ತಲೆ ಕೆಡಿಸ್ಕೊಳ್ತೀವಿ. ಅವ್ರು ಏನೋ ಅಂತಾರೆ, ಇವ್ರೇನೋ ಅಂತಾರೆ, ಅವ್ರು ಆಡ್ಕೊಳ್ತಾರೆ, ಅದೆಲ್ಲದನ್ನು ನೀವು ತಲೆ ಕೆಡಿಸ್ಕೊಂಡು ನೀವು ಮಾಡುವಂತಹ ಕೆಲಸನ ಡ್ರಾಪ್ ಮಾಡಬೇಡಿ. ಆ್ಯಂಡ್ ನಿಮ್ಮ ಖುಷಿನೇ ತುಂಬ ಮುಖ್ಯ. ನನಗೂ ಅಷ್ಟೇ, ನಾನು ಮಾಡುವಂತಹ ಕೆಲಸ ನನಗೆ ಖುಷಿಯಾಗಿದೆ, ಹಾಗಾಗಿ ನಾನು ಖುಷಿಯಾಗಿ ವೀಡಿಯೋಸ್ನ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಯಾರ ಒಂದು ಮಾತಿಗೂ ತಲೆ ಕೆಡಿಸ್ಕೊಂಡು ನಾನು ಮನೇಲಿ ಕೂತ್ಕೊಂಡ್ರೆ ನನಗೆ ದುಡ್ಡು ಬೇಕು, ಸಮಯ ಸಂದರ್ಭ ಕಷ್ಟ ಅಂತ ಅಂದಾಗ ಯಾರೂ ಕೂಡ ಕೊಡ್ಲಿಕ್ಕೆ ಬರಲ್ಲ. ದುಡ್ಡು ಅನ್ನುವಂತಹ ಒಂದು ವಿಷಯ ಬಂದರೆ ಕೆಲವೊಂದು ಸಂಬಂಧಗಳು ಹಾಳಾಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಂಡೆ ನೀವು ನಿಮ್ಮ ಕೆಲಸನ ಖುಷಿಯಾಗಿ ಮಾಡ್ಕೊಂಡು ಹೋದರೆ ನೀವು ಕೂಡ ಖುಷಿಯಾಗಿರ್ತೀರಾ ಅಂತ ಹೇಳ್ತೀನಿ. ಮತ್ತು ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಯಾರ ಹತ್ರ ಶೇರ್ ಮಾಡ್ಕೋಬೇಕು ಅಂತಹ ಪರ್ಸನ್ಗಳ ಜೊತೆ ಮಾತ್ರ ಶೇರ್ ಮಾಡ್ಕೊಳ್ಳಿ. ಕೆಲವರು ನಮ್ಮ ಒಂದು ನಂಬಿಕೆಗೆ ಯೋಗ್ಯರಿರಲ್ಲ, ಅರ್ಹರಿರಲ್ಲ, ಅಂಥವ್ರ ಹತ್ರ ಎಲ್ಲ ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಶೇರ್ ಮಾಡಿಕೊಂಡಾಗ ಅವರು ನಿಮ್ಮ ಬಗ್ಗೆ ಬೇರೆ ಥರ ಸ್ಪ್ರೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗಲೂ ಕೂಡ ನಿಮ್ಮ ನೆಮ್ಮದಿ ಹಾಳಾಗುತ್ತೆ. ಈ ಥರ ವಿಷಯಗಳನ್ನ ಶೇರ್ ಮಾಡುವಾಗ ಕೂಡ ನೀವು ಯೋಚನೆ ಮಾಡಿ ಶೇರ್ ಮಾಡಿಕೊಂಡ್ರೆ ನೀವು ಕೂಡ ಹ್ಯಾಪಿಯಾಗಿರ್ತೀರ. ಇಲ್ಲ ಅಂತ ಅಂದರೆ ನೀವು ಹೇಳಿರುವಂತಹ ಒಂದು ಸೀಕ್ರೆಟ್ ವಿಷಯದ ಜೊತೆಗೆ ಅವರು ಇನ್ನೂ ಒಂದು ಸೇರಿಸಿ ಇನ್ನೊಬ್ರಿಗೆ ಹೇಳಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಗಾಸಿಪ್ಸ್ ಆಗುತ್ತೆ ಅಲ್ವಾ. ಈ ಥರದ್ದೆಲ್ಲ ಹೆಣ್ಮಕ್ಳುಗಳು ಒಂದು ಸಂಸಾರದಲ್ಲಿ ನಾವು ಫೇಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ನೀವು ಯಾರನ್ನ ನಂಬಿರ್ತೀರ ಅವ್ರ ಜೊತೆ ಮಾತ್ರ ನಿಮ್ಮ ಲೈಫಲ್ಲಿ ಆಗುವಂತಹ ಕೆಲವೊಂದು ವಿಷಯಗಳ ಬಗ್ಗೆ ಮಾತ್ರ ಶೇರ್ ಮಾಡ್ಕೊಳ್ಳಿ.
ನಮ್ಮ ಜೀವನದಲ್ಲಿ ಕೆಲವೊಂದು ಅನುಭವಗಳು, ಕೆಲವೊಂದು ಘಟನೆಗಳು ನಮ್ಮ ಲೈಫಲ್ಲಿ ತುಂಬಾ ಲೆಸನ್ಸ್‌ನ ಕೊಟ್ಟಿರುತ್ತೆ. ಅದೆಲ್ಲದನ್ನು ಕೂಡ ಯೋಚನೆ ಮಾಡಿಕೊಂಡು ನೀವು ಮುಂದೆ ಇಡುವಂತಹ ಹೆಜ್ಜೆಗಳನ್ನ ಇಟ್ಟರೆ ನೀವು ಕೂಡ ಹ್ಯಾಪಿಯಾಗಿರ್ತೀರ. ಆ್ಯಂಡ್ ನಾನು ಕೂಡ ಕೆಲವೊಂದು ಎಕ್ಸ್‌ಪೀರಿಯನ್ಸ್‌ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಲೈಫಲ್ಲಿ ತುಂಬಾ ಫೇಸ್ ಮಾಡಿದ್ದೀನಿ. ಹಾಗಾಗಿ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ತೀನಿ. ಹಾಗೆಯೇ ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಇವತ್ತಿನ ಒಂದು ಮೋಟಿವೇಶನ್ ಮಾತು ನಿಮಗೆ ಯಾವ ಥರ ಅನ್ನಿಸ್ತು, ಖುಷಿ ಆಯಿತಾ ಅಂತ ಒಂದು ಕಮೆಂಟ್ ಹಾಕಿದ್ರೆ ನಿಮ್ಮ ಕಮೆಂಟೇ ನನಗೆ ಹೆಚ್ಚು ಖುಷಿ ಕೊಡುತ್ತೆ. ಇವತ್ತಿಗೆ ನನ್ನ ವ್ಲಾಗ್ ಮುಗಿದಿದೆ. ಥ್ಯಾಂಕ್ ಯು ಆಲ್.